ಏನು ಕಳೆದ 5 ವರ್ಷಗಳಿಂದ ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಏನು ಕಾಮಗಾರಿ ಸಾಕಷ್ಟು ವಿಳಂಬದಿಂದ ಕೂಡಿದೆ. ಹಾಗಾಗಿ ಈಗ ಈ ಭಾಗದಲ್ಲಿ ಓಡಾಡುವಂಥ ಜನರು ಸಾಕಷ್ಟು ಜೀವ ಭಯದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎಲ್ಲಿ ಅಂದರೆ ಶಿವಮೊಗ್ಗದಿಂದ ಏನು ಭದ್ರಾವತಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂಥ ಮಾಚೇನಹಳ್ಳಿ ಬಳಿ ಈಗಾಗಲೇ ಸಾಕಷ್ಟು ಆಳ ಪ್ರಮಾಣದಲ್ಲಿ ಈಗಾಗಲೇ ಭೂಮಿಯನ್ನು ಕೊರೆದಿರುವಂಥದ್ದು ರಸ್ತೆ ಮಾಡಲಿಕ್ಕೆ, ಅಂಡರ್ಗ್ರೌಂಡನ್ನು ಮಾಡಲಿಕ್ಕೆ. ಆದರೆ ಈಗ ಆ ಭೂಮಿಯೇ ವಾಹನ ಸವಾರರಿಗೆ ಆತಂಕ ಸೃಷ್ಟಿಸುವ ರೀತಿಯಲ್ಲಿದೆ. ನೋಡಿ, ನಿಮಗೆ ತೋರಿಸ್ತಾ ಹೋಗ್ತೇನೆ ಹೇಗೆ ಕಳೆದ 5 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಶಿವಮೊಗ್ಗದಿಂದ ಭದ್ರಾವತಿ ಹೋಗುವ ಮಾರ್ಗ ಮಧ್ಯದಲ್ಲಿರುವಂಥ ಏನು ಸಿಮುಲ್ ಇದೆ, ಸಿಮುಲ್ ಅಪೋಸಿಟ್ ಇರುವಂಥ ಪ್ಲೇಸಲ್ಲಿ ನಾನಿರುವಂಥದ್ದು. ಏನೋ ಪ್ರತಿದಿನವೂ ಸಾವಿರಾರು ವಾಹನಗಳು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತವೆ. ಆದರೆ ಓಡಾಡುವಂಥ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಈಗ ದೊಡ್ಡ ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು. ಏನಂದರೆ ವಾಹನಗಳು ಓಡಾಡುವ ಕೇವಲ 1 ಅಡಿ ಒಂದು ಅಡಿ ಅಳತೆಯ ಪಕ್ಕದಲ್ಲೇ ಈ ಪ್ರಪಾತ ಇರುವಂಥದ್ದು, ಆಳ ಇರುವಂಥದ್ದು. ಪ್ರತಿದಿನವೂ ಏನು ಮಣ್ಣು ಕುಸಿತಾ ಇದೆ. ಹಾಗಾಗಿ ಇಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಆತಂಕ ಎದುರಾಗಿರುವಂಥದ್ದು. ಏನಕ್ಕೆಂದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಂದೆಡೆ ಮಳೆ ಸುರಿತಾ ಇರೋದ್ರಿಂದ ಏನು ಎರಡೂ ಬದಿಯಲ್ಲಿ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಿದೆ. ಈ ಎರಡೂ ಬದಿಯಲ್ಲೂ ಸಹ ಪ್ರತಿದಿನವೂ ಸಾಕಷ್ಟು ಮಣ್ಣು ಕುಸಿತಾ ಇದೆ. ಮಣ್ಣು ಕುಸಿತಾ ಇರೋದ್ರಿಂದ ವಾಹನ ಸವಾರರು ಏನು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಹನವನ್ನು ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಪ್ರತಿದಿನ ಹೀಗೆ ಈ ಮಣ್ಣು ಕುಸಿತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇರೋದು ಅನ್ನೋದನ್ನು ಸಹ ನಾನು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆಲ್ಲ ಮಣ್ಣು ಕುಸಿದೆ. ನಿಮಗೆ ಮುಖ್ಯ ರಸ್ತೆಯಿಂದ ಕೇವಲ 1 ಅಡಿ ಅಂತರದಲ್ಲೇ ಈ ರೀತಿಯಾಗಿ ಮಣ್ಣು ಕುಸಿದಿರೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿರುವಂಥದ್ದು. ಭಾರಿ ಪ್ರಮಾಣದ ವಾಹನಗಳಿಲ್ಲಿ ಓಡಾಡ್ತವೆ. ಪ್ರತಿದಿನವೂ ಬಸ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳ ವಾಹನಗಳು, ಲಾರಿಗಳು, ವಾಹನ ಸವಾರರು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥದ್ದು. ಆದರೆ ಆ ವಾಹನಗಳು ಓಡಾಡುವಂಥ ಆ ದಾರಿಯಲ್ಲೇ ಈ ರೀತಿಯ ಹೆದ್ದಾರಿಯಲ್ಲೇ ಈ ರೀತಿಯ ಮಣ್ಣು ಕುಸಿಯೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಈ ಮಣ್ಣನ್ನು ಕುಸಿತಾ ಇದೆ, ಅದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ರೀತಿಯ ಅವಘಡಗಳು ಆಗದೇ ಇರೋ ರೀತಿ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದು ಈ ಭಾಗದ ವಾಹನ ಸವಾರರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಕಳೆದ 5 ವರ್ಷಗಳಿಂದ ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಏನು ಕಾಮಗಾರಿ ಸಾಕಷ್ಟು ವಿಳಂಬದಿಂದ ಕೂಡಿದೆ. ಹಾಗಾಗಿ ಈಗ ಈ ಭಾಗದಲ್ಲಿ ಓಡಾಡುವಂಥ ಜನರು ಸಾಕಷ್ಟು ಜೀವ ಭಯದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎಲ್ಲಿ ಅಂದರೆ ಶಿವಮೊಗ್ಗದಿಂದ ಏನು ಭದ್ರಾವತಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂಥ ಮಾಚೇನಹಳ್ಳಿ ಬಳಿ ಈಗಾಗಲೇ ಸಾಕಷ್ಟು ಆಳ ಪ್ರಮಾಣದಲ್ಲಿ ಈಗಾಗಲೇ ಭೂಮಿಯನ್ನು ಕೊರೆದಿರುವಂಥದ್ದು ರಸ್ತೆ ಮಾಡಲಿಕ್ಕೆ, ಅಂಡರ್ಗ್ರೌಂಡನ್ನು ಮಾಡಲಿಕ್ಕೆ. ಆದರೆ ಈಗ ಆ ಭೂಮಿಯೇ ವಾಹನ ಸವಾರರಿಗೆ ಆತಂಕ ಸೃಷ್ಟಿಸುವ ರೀತಿಯಲ್ಲಿದೆ. ನೋಡಿ, ನಿಮಗೆ ತೋರಿಸ್ತಾ ಹೋಗ್ತೇನೆ ಹೇಗೆ ಕಳೆದ 5 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಶಿವಮೊಗ್ಗದಿಂದ ಭದ್ರಾವತಿ ಹೋಗುವ ಮಾರ್ಗ ಮಧ್ಯದಲ್ಲಿರುವಂಥ ಏನು ಸಿಮುಲ್ ಇದೆ, ಸಿಮುಲ್ ಅಪೋಸಿಟ್ ಇರುವಂಥ ಪ್ಲೇಸಲ್ಲಿ ನಾನಿರುವಂಥದ್ದು. ಏನೋ ಪ್ರತಿದಿನವೂ ಸಾವಿರಾರು ವಾಹನಗಳು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತವೆ. ಆದರೆ ಓಡಾಡುವಂಥ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಈಗ ದೊಡ್ಡ ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು. ಏನಂದರೆ ವಾಹನಗಳು ಓಡಾಡುವ ಕೇವಲ 1 ಅಡಿ ಅಳತೆಯ ಪಕ್ಕದಲ್ಲೇ ಈ ಪ್ರಪಾತ ಇರುವಂಥದ್ದು, ಆಳ ಇರುವಂಥದ್ದು. ಪ್ರತಿದಿನವೂ ಏನು ಮಣ್ಣು ಕುಸಿತಾ ಇದೆ. ಹಾಗಾಗಿ ಇಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಆತಂಕ ಎದುರಾಗಿರುವಂಥದ್ದು. ಏನಕ್ಕೆಂದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಂದೆಡೆ ಮಳೆ ಸುರಿತಾ ಇರೋದ್ರಿಂದ ಏನು ಎರಡೂ ಬದಿಯಲ್ಲಿ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಿದೆ. ಈ ಎರಡೂ ಬದಿಯಲ್ಲೂ ಸಹ ಪ್ರತಿದಿನವೂ ಸಾಕಷ್ಟು ಮಣ್ಣು ಕುಸಿತಾ ಇದೆ. ಮಣ್ಣು ಕುಸಿತಾ ಇರೋದ್ರಿಂದ ವಾಹನ ಸವಾರರು ಏನು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಹನವನ್ನು ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಪ್ರತಿದಿನ ಹೀಗೆ ಈ ಮಣ್ಣು ಕುಸಿತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇರೋದು ಅನ್ನೋದನ್ನು ಸಹ ನಾನು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆಲ್ಲ ಮಣ್ಣು ಕುಸಿದೆ. ನಿಮಗೆ ಮುಖ್ಯ ರಸ್ತೆಯಿಂದ ಕೇವಲ 1 ಅಡಿ ಅಂತರದಲ್ಲೇ ಈ ರೀತಿಯಾಗಿ ಮಣ್ಣು ಕುಸಿದಿರೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿರುವಂಥದ್ದು. ಭಾರಿ ಪ್ರಮಾಣದ ವಾಹನಗಳಿಲ್ಲಿ ಓಡಾಡ್ತವೆ. ಪ್ರತಿದಿನವೂ ಬಸ್ ಸೇರಿದಂತೆ
ಪೆಟ್ರೋಲಿಯಂ ಉತ್ಪನ್ನಗಳ ವಾಹನಗಳು, ಲಾರಿಗಳು, ವಾಹನ ಸವಾರರು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥದ್ದು. ಆದರೆ ಆ ವಾಹನಗಳು ಓಡಾಡುವಂಥ ಆ ದಾರಿಯಲ್ಲೇ ಹೆದ್ದಾರಿಯಲ್ಲೇ ಈ ರೀತಿಯ ಮಣ್ಣು ಕುಸಿಯೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಈ ಮಣ್ಣನ್ನು ಕುಸಿತಾ ಇದೆ, ಅದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವುದೇ ರೀತಿಯ ಅವಘಡಗಳು ಆಗದೇ ಇರೋ ರೀತಿ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದು ಈ ಭಾಗದ ವಾಹನ ಸವಾರರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಳೆದ 5 ವರ್ಷಗಳಿಂದ ಹೊನ್ನಾವರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ಕಾಮಗಾರಿ ಸಾಕಷ್ಟು ವಿಳಂಬದಿಂದ ಕೂಡಿದೆ. ಹಾಗಾಗಿ ಈಗ ಈ ಭಾಗದಲ್ಲಿ ಓಡಾಡುವಂಥ ಜನರು ಸಾಕಷ್ಟು ಜೀವ ಭಯದಲ್ಲಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಎಲ್ಲಿ ಅಂದರೆ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿರುವಂಥ ಮಾಚೇನಹಳ್ಳಿ ಬಳಿ ಈಗಾಗಲೇ ಸಾಕಷ್ಟು ಆಳ ಪ್ರಮಾಣದಲ್ಲಿ ಈಗಾಗಲೇ ಭೂಮಿಯನ್ನು ಕೊರೆದಿರುವಂಥದ್ದು, ರಸ್ತೆ ಮಾಡಲಿಕ್ಕೆ, ಅಂಡರ್ಗ್ರೌಂಡನ್ನು ಮಾಡಲಿಕ್ಕೆ. ಆದರೆ ಈಗ ಆ ಭೂಮಿಯೇ ವಾಹನ ಸವಾರರಿಗೆ ಆತಂಕ ಸೃಷ್ಟಿಸುವ ರೀತಿಯಲ್ಲಿದೆ. ನೋಡಿ, ನಿಮಗೆ ತೋರಿಸ್ತಾ ಹೋಗ್ತೇನೆ ಹೇಗೆ ಕಳೆದ 5 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದೆ. ಶಿವಮೊಗ್ಗದಿಂದ ಭದ್ರಾವತಿ ಹೋಗುವ ಮಾರ್ಗ ಮಧ್ಯದಲ್ಲಿರುವಂಥ ಸಿಮುಲ್ ಇದೆ, ಸಿಮುಲ್ ಆಪೋಸಿಟ್ ಇರುವಂಥ ಪ್ಲೇಸಲ್ಲಿ ನಾನಿರುವಂಥದ್ದು. ಪ್ರತಿದಿನವೂ ಸಾವಿರಾರು ವಾಹನಗಳು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತವೆ. ಆದರೆ ಹೆದ್ದಾರಿಯಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಈಗ ದೊಡ್ಡ ಒಂದು ಆತಂಕ ಸೃಷ್ಟಿಯಾಗಿರುವಂಥದ್ದು. ಏನಂದರೆ ವಾಹನಗಳು ಓಡಾಡುವ ಕೇವಲ 1 ಅಡಿ ಅಳತೆಯ ಪಕ್ಕದಲ್ಲೇ ಈ ಪ್ರಪಾತ ಇರುವಂಥದ್ದು, ಆಳ ಇರುವಂಥದ್ದು. ಪ್ರತಿದಿನವೂ ಮಣ್ಣು ಕುಸಿತಾ ಇದೆ. ಹಾಗಾಗಿ ಇಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ಆತಂಕ ಎದುರಾಗಿರುವಂಥದ್ದು. ಏನಕ್ಕಂದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಒಂದೆಡೆ ಮಳೆ ಸುರಿತಾ ಇರೋದ್ರಿಂದ ಎರಡೂ ಬದಿಯಲ್ಲಿ ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಿದೆ. ಈ ಎರಡೂ ಬದಿಯಲ್ಲೂ ಸಹ ಪ್ರತಿದಿನವೂ ಸಾಕಷ್ಟು ಮಣ್ಣು ಕುಸಿತಾ ಇದೆ. ಮಣ್ಣು ಕುಸಿತಾ ಇರೋದ್ರಿಂದ ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವಾಹನವನ್ನು ಚಲಾಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈ ಭಾಗದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು. ಪ್ರತಿದಿನ ಹೀಗೆ ಈ ಮಣ್ಣು ಕುಸಿತಾ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತಾ ಇರೋದು ಅನ್ನೋದನ್ನು ಸಹ ನಾನು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಹೇಗೆಲ್ಲ ಮಣ್ಣು ಕುಸಿದೆ. ನಿಮಗೆ ಮುಖ್ಯ ರಸ್ತೆಯಿಂದ ಕೇವಲ 1 ಅಡಿ ಅಂತರದಲ್ಲೇ ಈ ರೀತಿಯಾಗಿ ಮಣ್ಣು ಕುಸಿದಿರೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿರುವಂಥದ್ದು. ಭಾರಿ ಪ್ರಮಾಣದ ವಾಹನಗಳಿಲ್ಲಿ ಓಡಾಡ್ತವೆ. ಪ್ರತಿದಿನವೂ ಬಸ್ ಸೇರಿದಂತೆ ಪೆಟ್ರೋಲಿಯಂ ಉತ್ಪನ್ನಗಳ ವಾಹನಗಳು, ಲಾರಿಗಳು, ವಾಹನ ಸವಾರರು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥದ್ದು. ಆದರೆ ಆ ವಾಹನಗಳು ಓಡಾಡುವಂಥ ಆ ದಾರಿಯಲ್ಲೇ ಹೆದ್ದಾರಿಯಲ್ಲೇ ಈ ರೀತಿಯ ಮಣ್ಣು ಕುಸಿಯೋದ್ರಿಂದ ಸಾಕಷ್ಟು ಆತಂಕ ಎದುರಾಗಿದೆ. ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಈ ಮಣ್ಣನ್ನು ಕುಸಿತಾ ಇದೆ, ಅದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಯಾವುದೇ ರೀತಿಯ ಅವಘಡಗಳು ಆಗದೇ ಇರೋ ರೀತಿ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥದ್ದು ಈ ಭಾಗದ ವಾಹನ ಸವಾರರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.